ಚರಿತ್ರೆ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ಭಗವದ್ಗೀತೆ ಹಿಂದೂಗಳ ಪರಮ ಪವಿತ್ರ ಗ್ರಂಥ. ಜೀವನ ಮೌಲ್ಯಗಳ ಜೊತೆಗೆ ಸದ್ಭಕ್ತಿಯ ತಿರುಳನ್ನ ನೀಡುವ ಈ ಪುಸ್ತಕ ಇತರೆ ಮತಗಳಿಂದಲೂ ಕೂಡ ಗೌರವಿಸಲ್ಪಡುತ್ತದೆ. ಆದರೆ ಅಂತಹ ಪವಿತ್ರ ಧರ್ಮ ಗ್ರಂಥವನ್ನ ರಷ್ಯಾ ನಿಷೇಧಿಸಿತ್ತು. ಹಾಗಂತ ಇದೇನು ಶತಮಾನಗಳ ಹಿಂದಿನ ಘಟನೆಯಲ್ಲ. 2011ರಲ್ಲಿ ರಷ್ಯಾದ ಪುಟಿನ್ ಸರ್ಕಾರ ತೆಗೆದುಕೊಂಡ ನಿಲುವಿದು. ಅರೆ ಇದೇನಿದು, ಹೀಗಾಗಲು ಸಾಧ್ಯವೇ ಇಲ್ಲ. ರಷ್ಯಾ ಭಾರತದ ಪರಮಾಪ್ತ ರಾಷ್ಟ್ರ. ಸೋವಿಯತ್ ರಷ್ಯಾದ ಕಾಲದಿಂದಲೂ ಕೂಡ ಈ ರಾಷ್ಟ್ರ ಭಾರತದೊಂದಿಗೆ ಗಟ್ಟಿ ರಾಜತಾಂತ್ರಿಕ ಸಂಬಂಧ ಹೊಂದಿದೆ. ಈಗಲೂ ಪುಟಿನ್ ಮೋದಿ ಸ್ನೇಹ ಅತ್ಯಂತ ಮಜಬೂತಾಗಿದೆ. ಹೀಗಾಗಿ ಭಾರತ ರಷ್ಯಾ ಸಂಬಂಧ ಅತ್ಯಂತ ಸುಮಧುರವಾಗಿಯೇ ಇದೆ ಅಂತಾನೆ ಎಲ್ಲರೂ ನಂಬ್ಕೊಂಡಿದ್ದಾರೆ. ಅಸಲಿ ವಿಚಾರ ಅಂದರೆ 1970ರ ವೇಳೆಯಲ್ಲಿ ಇದೇ ಸೋವಿಯತ್ ರಷ್ಯಾ ಭಾರತದ ಹಿಂದೂ ಧರ್ಮೀಯರೊಂದಿಗೆ ಹೇಗೆಲ್ಲ ನಡೆದುಕೊಂಡಿತ್ತು, ಎಂತೆಂತಹ ಚಿತ್ರಹಿಂಸೆ ನೀಡಿತ್ತು ಅನ್ನೋದನ್ನ ಈ ಸ್ನೇಹ ಬಾಂಧವ್ಯದ ಸೆರಗಿನಲ್ಲಿ ಮುಚ್ಚಿಡಲಾಗಿದೆ. 70ರ ದಶಕದಲ್ಲಿ ಸೋವಿಯತ್ ರಷ್ಯಾದಲ್ಲಿ ರಾಮನಾಮ ಜಪ ಮಾಡಿದ್ರೆ ಸಾಕು, ಜೈಲಿಗೆ ಅಟ್ಲಾಗ್ತಾ ಇತ್ತು. ವಿಷ್ಣು ಭಕ್ತರಿಗೆ ಮೀನಿನ ಎಣ್ಣೆ ಲೇಪಿತ ಬ್ರೆಡ್ ತಿನ್ನಲು ನೀಡಲಾಗ್ತಾ ಇತ್ತು. ಆದರೆ ರಷ್ಯಾದಲ್ಲಿದ್ದ ಹಿಂದೂಗಳು ಮಾತ್ರ ತಮ್ಮ ಧರ್ಮನಿಷ್ಠೆಯನ್ನ ಕಡಿಮೆ ಮಾಡಿರಲಿಲ್ಲ. ಅಂದಿನ ರಷ್ಯಾ ಸರ್ಕಾರ ಜಪಮಾಲೆ ಕಸಿದುಕೊಂಡ್ರೆ ಅವರು ಬ್ರೆಡ್ನ ತುಂಡುಗಳಿಂದಲೇ ಜಪಮಾಲೆ ಮಾಡಿಕೊಳ್ಳುತ್ತಿದ್ದರು. ಭಗವದ್ಗೀತೆ ಕಸಿದುಕೊಂಡ್ರೆ ಭಗವದ್ಗೀತೆಯ ಒಂದೊಂದೇ ಪುಟಗಳನ್ನು ತೆಗೆದುಕೊಂಡು ಸ್ಟಾಲಿನ್ ಪುಸ್ತಕದಲ್ಲಿ ಇಟ್ಟು ತಮ್ಮವರಿಗೆ ತಲುಪಿಸುತ್ತಿದ್ದರು. ಇನ್ನು ಸಾಮೂಹಿಕ ಕೀರ್ತನೆ ಮೇಲೆ ಸರ್ಕಾರ ನಿಷೇಧ ಹೇರಿದ್ರೆ ರಷ್ಯನ್ ಹಿಂದೂಗಳು ಭೂಗತ ಕೇಂದ್ರಗಳನ್ನ ಮಾಡಿಕೊಂಡು ಸಾಮೂಹಿಕ ಸಂಕೀರ್ತನೆ ನಡೆಸುತ್ತಿದ್ದರು. ಅಷ್ಟಕ್ಕೂ ರಷ್ಯನ್ ಹಿಂದೂಗಳು ರಾಷ್ಟ್ರದ್ರೋಹವನ್ನೇನು ಮಾಡಿರಲಿಲ್ಲ. ಅವರು ಕೇವಲ ತಮ್ಮ ಧರ್ಮ ನಂಬಿಕೆ ಅನುಸರಿಸುತ್ತಿದ್ದರು ಅಷ್ಟೇ. ಆದರೆ ರಷ್ಯನ್ ಪೊಲೀಸರು, ರಷ್ಯಾ ಗುಪ್ತಚರ ಸಂಸ್ಥೆ KGB ರಷ್ಯನ್ ಹಿಂದೂಗಳ ಮೇಲೆ ಮುಗಿಬಿದ್ದಿತ್ತು. ಅವರಿಗೆ ಇನ್ನಿಲ್ಲದಂತೆ ಕಿರಿಕಿರಿ ಉಂಟು ಮಾಡಿತ್ತು. ಆದರೆ ಇದೀಗ ರಷ್ಯಾದ ಪರಿಸ್ಥಿತಿ ಉಲ್ಟಾ ಆಗಿದೆ. ಎಲ್ಲಿ ನೋಡಿದ್ರಲ್ಲಿ ಕೃಷ್ಣ ಭಕ್ತರೇ ಕಾಣಿಸ್ತಾ ಇದ್ದಾರೆ. ಸೋಷಿಯಲ್ ಮೀಡಿಯಾದಲ್ಲಂತೂ ಕೃಷ್ಣ ಪ್ರಜ್ಞೆ ಮುಗಿಲು ಮುಟ್ಟಿದೆ. ಕೆಲವರಂತೂ ರಷ್ಯಾ ಹಿಂದೂ ರಾಷ್ಟ್ರವಾಗುವತ್ತ ಮುನ್ನುಡಿಡುತ್ತಿದೆ ಅಂತ ಮಾತನಾಡುತ್ತಿದ್ದಾರೆ. ಹಾಗಾದರೆ ಇಷ್ಟೊಂದು ಕಷ್ಟ ತೊಂದರೆಗಳ ನಡುವೆಯೂ ರಷ್ಯನ್ ಹಿಂದೂಗಳು ಧರ್ಮ ಪ್ರಜ್ಞೆಯನ್ನ ಜಾಗೃತವಾಗಿ ಇಟ್ಕೊಂಡಿದ್ದೇಕೆ? ಈಗಿರುವ ರಷ್ಯನ್ ಕೃಷ್ಣ ಭಕ್ತರು ಸಹ ಹಿಂದೂ ಧರ್ಮದ ಮೇಲೆ ಇಂತಹ ಪ್ರೀತಿ ಗೌರವ ಬೆಳೆಸಿಕೊಂಡಿದ್ದೇಗೆ? ಇದಕ್ಕೆಲ್ಲ ಉತ್ತರ ಅವರ DNA-ಯಲ್ಲಿಯೇ ಅಡಗಿ ಕುಳಿತಿದೆ. ಅಸಲಿಗೆ ರಷ್ಯನ್ ಪೂರ್ವಜರೆಲ್ಲ ನಮ್ಮ ನಿಮ್ಮಂತೆಯೇ ಹಿಂದೂಗಳೇ ಆಗಿದ್ದರು. ಸ್ನೇಹಿತರೆ, ಇದೇನು ಕಪೋಲ ಕಲ್ಪಿತ ಕಥೆಯಲ್ಲ. ಆರಂಭದಲ್ಲಿ ಇದನ್ನ ವಾಟ್ಸ್ಆಪ್ ಸೋಷಿಯಲ್ ಮೀಡಿಯಾದಲ್ಲಿ ಬರುವ ಸುಳ್ಳಿನ ಕಂತೆಗಳೆಂದೇ ಭಾವಿಸಲಾಗಿತ್ತು. ಆದರೆ ರಷ್ಯಾದಲ್ಲಿ ವರಾಹ ಅವತಾರದ ಮೂರ್ತಿಯೊಂದು ಸಿಕ್ಕ ಬಳಿಕ ಈ ವಿಚಾರದಲ್ಲಿ ಮತ್ತೊಂದಿಷ್ಟು ಸ್ಪಷ್ಟತೆ ಸಿಕ್ಕಿತು. ರಷ್ಯಾದ ಖ್ಯಾತ ಇತಿಹಾಸಕಾರ ಡಾಕ್ಟರ್ ಅಲೆಕ್ಸಾಂಡರ್ ಕೊಜೋವಿನ್ ರಷ್ಯಾದ ಸ್ಟಾರಾಯ ಮೈನಾ ಎಂಬ ಸಣ್ಣ ಪಟ್ಟಣದಲ್ಲಿ 2000 ಇಸವಿಯಿಂದ ಪುರಾತತ್ವ ಸಂಶೋಧನೆಯಲ್ಲಿ ತೊಡಗಿದ್ರು. ಈ ಉತ್ಖನನದ ವೇಳೆ ಅವರಿಗೆ ಈ ಪ್ರದೇಶದಲ್ಲಿ 10ನೇ ಶತಮಾನಕ್ಕೆ ಸಂಬಂಧಿಸಿದ ಅನೇಕ ಪುರಾತತ್ವ ಶಿಲಾ ದಾಖಲೆಗಳು, ಮೂರ್ತಿಗಳು ಸಿಕ್ಕವು. ಅದರಲ್ಲೂ 2007ರಲ್ಲಿ ಸಿಕ್ಕ ಶಿಲಾ ಪ್ರತಿಮೆಯೊಂದು ಇತಿಹಾಸಕಾರರು ಹಾಗೂ ಪುರಾತತ್ವ ತಜ್ಞರನ್ನ ದಂಗುಬಡಿಸಿತು. ಸುಮಾರು 5 ಅಡಿ ಎತ್ತರದ ಮಾನವನನ್ನ ಹೋಲುವ ಕಾಡು ಹಂದಿಯ ತಲೆಯನ್ನ ಹೊತ್ತಿರುವ ಈ ಪ್ರತಿಮೆ ಇತಿಹಾಸಕಾರರಲ್ಲಿ ಹಲವು ಪ್ರಶ್ನೆಗಳನ್ನ ಹುಟ್ಟುಹಾಕಿತು. ಅಷ್ಟಕ್ಕೂ 10ನೇ ಶತಮಾನಕ್ಕೆ ಸಂಬಂಧಿಸಿದ ಈ ವರಾಹ ಮೂರ್ತಿಯನ್ನ ಭಾರತದಿಂದ ರಷ್ಯಾದ ನೆಲಕ್ಕೆ ತೆಗೆದುಕೊಂಡು ಹೋದವರು ಯಾರು? ಯಾವ ಕಾರಣಕ್ಕೆ ಇದನ್ನ ಅಲ್ಲಿ ಪ್ರತಿಷ್ಠಾಪಿಸಲಾಗಿತ್ತು? ಆಫ್ರಿಕಾದಂತೆ ರಷ್ಯಾ ನೆಲಕ್ಕೂ ಸನಾತನ ಸಂಸ್ಕೃತಿಗೂ ಹಳೆಯ ನಂಟೇನಾದರೂ ಇದೆಯಾ? ಹೀಗೆ ಅನೇಕ ಪ್ರಶ್ನೆಗಳು ಉದ್ಭವಿಸುತ್ತವೆ. ಇದನ್ನು ಅರ್ಥೈಸಿಕೊಳ್ಳಬೇಕು ಅಂದರೆ ಸದ್ಯ ರಷ್ಯಾದಲ್ಲಿರುವ ಹಿಂದೂ ಆಚರಣೆಗಳ ಮೇಲೆ ಬೆಳಕು ಚೆಲ್ಲಲೇಬೇಕಿದೆ. ಸ್ನೇಹಿತರೆ, ರಷ್ಯಾ ಹಾಗೂ ಸನಾತನ ಧರ್ಮ ಈ ಎರಡೂ ಶಬ್ದಗಳು ಕಿವಿಗೆ ಬೀಳುತ್ತಲೇ ಒಂದು ಹೆಸರು ಖಂಡಿತ ನೆನಪಿಗೆ ಬರುತ್ತೆ. ಅದೇ ಇಸ್ಕಾನ್ ಸಂಸ್ಥೆ. ಕೃಷ್ಣ ಜಪ ಕೇಳುತ್ತಲೇ ನಾವಂದುಕೊಳ್ಳುತ್ತೇವೆ ರಷ್ಯನ್ನರಲ್ಲಿ ಧಾರ್ಮಿಕ ಸೌಹಾರ್ದತೆ ಇತ್ತು ಅಂತ. ಆದರೆ ಅಲ್ಲಿನ ಪರಿಸ್ಥಿತಿ ಮಾತ್ರ ಇದಕ್ಕೆ ತದ್ವಿರುದ್ಧ. 1971ರಲ್ಲಿ ಇಸ್ಕಾನ್ ಸಂಸ್ಥಾಪಕರಾದ ಶ್ರೀಲೀಲ ಪ್ರಭುಪಾದರು ರಷ್ಯಾಗೆ ಆಗಮಿಸಿದ್ದರು. ಈ ವೇಳೆ ಅವರ ಮೊದಲ ಭೇಟಿ ಅನಾಟೋಲಿ ಪಿನ್ಯಾವ್ ಅವರ ಜೊತೆ ನಡೆಯುತ್ತದೆ. ಅವರು ಪ್ರಭುಪಾದರಿಂದ ದೀಕ್ಷೆ ಪಡೆದು ರಷ್ಯಾದ ಮೊದಲ ಇಸ್ಕಾನ್ ಪ್ರಭುಗಳಾದರು. ಇಸ್ಕಾನ್ನ ಈ ಎಲ್ಲಾ ಚಟುವಟಿಕೆಗಳ ಮೇಲೆ ರಷ್ಯನ್ ಗುಪ್ತಚರ ಸಂಸ್ಥೆ KGB ಹದ್ದಿನ ಕಣ್ಣು ಇಟ್ಟು ಗಮನಿಸ್ತಾ ಇತ್ತು. ಅಂದಹಾಗೆ KGB ಪ್ರಕಾರ ಇಸ್ಕಾನ್ ಒಂದು ಅಮೆರಿಕನ್ ಮೂಲದ ಸಂಸ್ಥೆಯಾಗಿತ್ತು. ಶೀತಲ ಸಮರದ ಕಾರಣಕ್ಕಾಗಿ ಇದೊಂದು ತೀವ್ರ ಸಂಶಯಾಸ್ಪದ ನಡೆಯಾಗಿತ್ತು.
ಯಾವಾಗ ಇಸ್ಕಾನ್ ರಷ್ಯಾದಲ್ಲಿ ದೊಡ್ಡ ಮಟ್ಟದಲ್ಲಿ ಪ್ರಚಲಿತವಾಗತೊಡಗಿತು ಆಗ KGB ತನ್ನ ಅನುಮಾನವನ್ನ ನಿಜವೆಂದೇ ನಂಬಿತು. ಅಸಲಿಗೆ ಇಸ್ಕಾನ್ ಹಿಂದೆ ಅಮೆರಿಕಾದ CIA ಇದೆ ಅಂತ ರಷ್ಯನ್ ಗುಪ್ತಚರ ಇಲಾಖೆ ಭಾವಿಸಿತ್ತು. 1970ರಿಂದ 80ರ ದಶಕದಲ್ಲಿ ಸೋವಿಯತ್ ರಷ್ಯಾ ಕಮ್ಯುನಿಸ್ಟ್ ವಿಚಾರಧಾರೆಯನ್ನ ಹೊಂದಿದ್ದ ರಾಷ್ಟ್ರವಾಗಿತ್ತು. ನಾಸ್ತಿಕವಾದ, ಭೌತಿಕವಾದ ಹಾಗೂ ನಾನ್ ಸೋಷಿಯಲ್ ಅಂಶಗಳನ್ನ ಒಳಗೊಂಡ ನಿರ್ಜೀವ ಸಮಾಜವಾಗಿತ್ತು. ಇಂತಹ ಸಮಾಜದಲ್ಲಿ ಸಂಕೀರ್ತನೆ, ಜಪ, ಭಜನೆಯಂತಹ ಸಾಮಾಜಿಕ ಒಟ್ಟುಗೂಡುವಿಕೆಯನ್ನ ಪ್ರತಿಪಾದಿಸ್ತಾ ಇದ್ದ ಇಸ್ಕಾನ್ ನಡೆ ಇದಕ್ಕೆ ತದ್ವಿರುದ್ಧವಾಗಿತ್ತು. ಇಸ್ಕಾನ್ನ ಈ ಸೋಷಿಯಲ್ ನಡೆ ರಷ್ಯಾದ ಸಂಸ್ಕೃತಿ ಪ್ರಿಯರು, ಕಲಾವಿದರು, ವೈದ್ಯರು ಸೇರಿದಂತೆ ಸಮಾಜದ ವಿವಿಧ ವರ್ಗಗಳ ಜನರನ್ನ ಸೂಜಿಗಲ್ಲಿನಂತೆ ಆಕರ್ಷಿಸತೊಡಗಿತು. ಕೆಲವೇ ದಿನಗಳಲ್ಲಿ ಇಸ್ಕಾನ್ ರಷ್ಯಾದಲ್ಲಿ ಭಾರಿ ಜನಪ್ರಿಯತೆ ಪಡೆಯತೊಡಗಿತ್ತು. ಇಸ್ಕಾನ್ನ ಪ್ರಸಿದ್ಧಿ 3 ಪ್ರಮುಖ ಸಂಸ್ಥೆಗಳಿಗೆ ಕಣ್ಣು ಕುಕ್ಕುವಂತೆ ಮಾಡಿತು. ಒಂದು ಕಮ್ಯುನಿಸ್ಟ್ ಸರ್ಕಾರ, ಇನ್ನೊಂದು ಸಂಪ್ರದಾಯವಾದಿ ಕ್ರೈಸ್ತರು, ಮತ್ತೊಂದು ತೀವ್ರಗಾಮಿ ಮುಸ್ಲಿಮರು. ರಷ್ಯಾ ಸರ್ಕಾರವಂತೂ ಪಾಶ್ಚಿಮಾತ್ಯ ಸಂಸ್ಕೃತಿ, ಪಾಪ್ ಸಂಗೀತ ಹಾಗೂ ಇಸ್ಕಾನ್ ಈ ಮೂರನ್ನ ತನ್ನ ಶತ್ರುಗಳೆಂದೇ ಭಾವಿಸಿತ್ತು. ಇನ್ನು ಸಂಪ್ರದಾಯವಾದಿ ಕ್ರೈಸ್ತರು ಹಾಗೂ ತೀವ್ರಗಾಮಿ ಮುಸ್ಲಿಮರು ತಮ್ಮ ನೆಲದಲ್ಲಿ ಹಿಂದೂ ಧರ್ಮದ ಪೂಜೆಯನ್ನ ಬಲವಾಗಿ ವಿರೋಧಿಸುತ್ತಿದ್ದರು. ಈ ಎಲ್ಲಾ ಕಾರಣಗಳಿಂದಾಗಿ ರಷ್ಯಾ ಗುಪ್ತಚರ ಸಂಸ್ಥೆ KGB ಇಸ್ಕಾನ್ ಮೇಲೆ ವಿಪರೀತ ಕಿರುಕುಳ ಕೊಡಲು ಪ್ರಾರಂಭಿಸಿತು. ಹರೇ ಕೃಷ್ಣ ಎಂದು ಹೇಳೋದರ ಮೇಲೆಯೇ ಪ್ರತಿಬಂಧ ವಿಧಿಸಲಾಯಿತು. ಸಾರ್ವಜನಿಕ ರ್ಯಾಲಿ ಹಾಗೂ ಧರ್ಮೋಪದೇಶದ ಮೇಲೆ ನಿರ್ಬಂಧ ವಿಧಿಸಲಾಯಿತು. ಸಾಲದಕ್ಕೆ ಭಗವದ್ಗೀತೆಯ ಅನುವಾದ ಹಾಗೂ ಪ್ರತಿಗಳ ಮಾರಾಟದ ಮೇಲೆ ನಿಷೇಧ ಹೇರಲಾಯಿತು. ಆದರೆ ಇದರಿಂದ ಇಸ್ಕಾನ್ ಎದೆಗುಂದಲಿಲ್ಲ. ಬದಲಾಗಿ ಭೂಗತವಾಗಿ ತನ್ನ ಕಾರ್ಯಾಚರಣೆಯನ್ನ ಜೀವಂತವಾಗಿಟ್ಟಿತ್ತು. ಮನೆಗಳಲ್ಲೇ ಭಕ್ತರು ಒಟ್ಟಿಗೆ ಒಂದೆಡೆ ಸೇರಿ ಸಂಕೀರ್ತನೆಗಳನ್ನ ಮಾಡಲು ಪ್ರಾರಂಭಿಸಿದ್ರು. ತುಳಸಿ ಮಾಲೆಗಳನ್ನ, ಜಡೆಗಳನ್ನ ಮರೆಮಾಡಿಕೊಂಡು ಹರೇ ಕೃಷ್ಣ ಅಭಿಯಾನವನ್ನ ಜೀವಂತವಾಗಿಟ್ರು. ಇನ್ನು ಅರ್ಮೇನಿಯಾದಿಂದ ಗೀತೆಯ ಪುಸ್ತಕಗಳನ್ನ ಕದ್ದು ಮುಚ್ಚಿ ತರಿಸಿಕೊಂಡು ಅವುಗಳನ್ನ ರಷ್ಯನ್ ಭಾಷೆಗೆ ಭಾಷಾಂತರ ಮಾಡುತ್ತಿದ್ರು. ಅಲ್ಲದೆ ಗೀತೆಯನ್ನ ಭಾಗಗಳಾಗಿ ಮಾಡಿ ಸ್ಟಾಲಿನ್ ಪುಸ್ತಕಗಳಲ್ಲಿಟ್ಟು ಹಂಚುತ್ತಿದ್ದರು. ಇಸ್ಕಾನ್ ಇಷ್ಟೆಲ್ಲ ಭೂಗತವಾಗಿ ಮಾಡುತ್ತಿದ್ದರೂ ಈ ವಿಷಯ ರಷ್ಯಾ ಗುಪ್ತಚರ ಸಂಸ್ಥೆಗೆ ತಿಳಿಯದ ಸಂಗತಿಯೇನೂ ಆಗಿರಲಿಲ್ಲ. ಹೀಗಾಗಿ ಅವರು ಕೂಡ ಸಾಕಷ್ಟು ಶ್ರಮವಹಿಸಿ ಭೂಗತ ಚಟುವಟಿಕೆಯನ್ನ ನಿಗ್ರಹಿಸುತ್ತಿದ್ದರು. ಸಾಲದ್ದಕ್ಕೆ ಇಸ್ಕಾನ್ನ ಯಾವುದೇ ಗುರು ಅಥವಾ ಉನ್ನತ ಹುದ್ದೆಯ ವ್ಯಕ್ತಿ ಸಿಕ್ಕರೆ ಸಾಕು, ಆತನನ್ನ ಬಂಧಿಸಿ ಸೈಬೀರಿಯಾದ ಶೀತ ಪ್ರದೇಶದಲ್ಲಿರುವ ಬಂದಿಖಾನೆಗೆ ತಳ್ಳುತ್ತಿದ್ದರು. ರಷ್ಯಾದ ಸರ್ಕಿಸ್ ಹಾಗೂ ಗಾರ್ಕಿಕ್ ಎನ್ನುವ 23 ವರ್ಷದ ಇಬ್ಬರು ಡ್ರಗ್ ವ್ಯಸನ ಹೊಂದಿದ್ದ ಯುವಕರು ಇಸ್ಕಾನ್ ಗ್ರೂಪಿಗೆ ಸೇರಿದ್ದರು. ಈ ಇರುವರು ಹರೇ ಕೃಷ್ಣನಲ್ಲಿ ನಂಬಿಕೆ ಇಟ್ಟು ಡ್ರಗ್ಸ್ ವ್ಯಸನ ಬಿಟ್ಟಿದ್ದರು. ಅಲ್ಲದೆ ಸಂತರಾಗಿ ಸಾತ್ವಿಕ ಜೀವನ ಸಾಗಿಸುತ್ತಿದ್ದರು. ಆದರೆ KBGಯ ಕಣ್ಣು ಈ ನವಭಕ್ತರ ಮೇಲೆ ಬಿದ್ದಿತ್ತು. ಕೂಡಲೇ ಅವರನ್ನ ಬಂಧಿಸಿ ಸೈಬೀರಿಯಾದ ಧಾರ್ಮಿಕ ಬಂದಿಖಾನೆಗೆ ತಳ್ಳಲಾಯಿತು. ಈ ಜೈಲಿನಲ್ಲಿ ಚಿತ್ರ ವಿಚಿತ್ರವಾಗಿ ಹಿಂಸಿಸಲಾಗ್ತಾ ಇತ್ತು. ಹುಚ್ಚರಿಗೆ ನೀಡಲಾಗುವ ಚುಚ್ಚುಮದ್ದು ನೀಡಲಾಗ್ತಾ ಇತ್ತು. ಇನ್ನು ಭಯಾನಕ ಅಂದ್ರೆ ಶೀತ ಕೋಣೆಯಲ್ಲಿರಿಸಿ ಕೇವಲ 2 ತುಂಡು ಬ್ರೆಡ್ ನೀಡಲಾಗ್ತಾ ಇತ್ತು. ಸರ್ಕಿಸ್ ಹಾಗೂ ಗಾರ್ಕಿಕ್ ಸೇರಿದಂತೆ ಇಸ್ಕಾನ್ ಸಂತರು ಶುದ್ಧ ಸಸ್ಯಾಹಾರಿಗರು ಅನ್ನುವ ವಿಷಯ ತಿಳಿದಿದ್ದರು. ಜೈಲಿನ ಕೆಲವು ಸಿಬ್ಬಂದಿ ತೀರಾ ಅಮಾನವೀಯವಾಗಿ ಬ್ರೆಡ್ಗಳಿಗೆ ಮೀನಿನ ಎಣ್ಣೆ ಸವರಿ ನೀಡ್ತಾ ಇದ್ರು. ಇದರಿಂದ ಸಂತರು ಆಹಾರ ಸೇವಿಸಲಿಕ್ಕಾಗದೆ ಹಲವು ದಿನಗಳ ಕಾಲ ಉಪವಾಸವಿರಬೇಕಾಗುತ್ತಿತ್ತು. ಇನ್ನು ಇಸ್ಕಾನ್ ಭಕ್ತರು ಸಹ ಸಾಮಾನ್ಯದವರಾಗಿರಲಿಲ್ಲ. ಜೈಲಿನಲ್ಲಿದ್ದರೂ ಸಹ ತಮ್ಮ ಆಚರಣೆ ಸಂಪ್ರದಾಯ ಬಿಡ್ಲಿಲ್ಲ. ಟೂತ್ಪೇಸ್ಟ್ನಿಂದ ನಾಮ ಬಳೆದುಕೊಳ್ಳೋದು, ಬೆಡ್ಶೀಟ್ ಅನ್ನೇ ಮೇಲ್ವಸ್ತ್ರವನ್ನಾಗಿ ಧರಿಸೋದು, ಬ್ರೆಡ್ ತುಂಡುಗಳಿಂದಲೇ ಜಪಮಾಲೆ ಮಾಡಿ ಜಪ ಮಾಡ್ತಾ ಇದ್ರು. ಇದನ್ನು ನೋಡಿ ಕೆಂಡಾಮಂಡಲವಾದ KGB ಅಧಿಕಾರಿಗಳು ಇಸ್ಕಾನ್ ಭಕ್ತರಿಗೆ ದೈಹಿಕ ಹಿಂಸೆ ಕೊಡಲು ಪ್ರಾರಂಭಿಸಿದ್ರು. ವಿಪರೀತ ಎನ್ನುವಷ್ಟು ಹೊಡೆತ, ಬಿಸಿ ನೀರಿನಲ್ಲಿ ಕೈ ಅದ್ದುವಂತೆ ಮಾಡುವುದು, ಹೀಗೆ ತೀರಾ ಅಮಾನುಷವಾಗಿ ದೈಹಿಕ ಹಿಂಸೆ ನೀಡ್ತಾ ಇದ್ರು. ಆದರೆ ಇಷ್ಟೆಲ್ಲ ಮಾನಸಿಕ ಹಾಗೂ ದೈಹಿಕ ಹಿಂಸೆಯನ್ನ ನೀಡಿದ ಬಳಿಕವೂ ರಷ್ಯನ್ ಗುಪ್ತಚರ ಸಂಸ್ಥೆಗೆ ಇಸ್ಕಾನ್ ಭಕ್ತರನ್ನ ತಡೆಯಲು ಸಾಧ್ಯವಾಗಲಿಲ್ಲ. ರಷ್ಯನ್ ನೆಲದಲ್ಲಿ ಇಸ್ಕಾನ್ ಭಕ್ತರ ಮೇಲೆ ಆಗ್ತಾ ಇದ್ದ ದೌರ್ಜನ್ಯದ ಬಗ್ಗೆ 1980ರಲ್ಲಿ ಮೊದಲ ಬಾರಿಗೆ ಅಂತಾರಾಷ್ಟ್ರೀಯವಾಗಿ ಗಮನ ಸೆಳೆಯಲಾಯಿತು. ವಿಶ್ವಸಂಸ್ಥೆಯಲ್ಲೂ ಈ ಕುರಿತು ಚರ್ಚೆ ನಡೆಯಿತು. ವಿಶ್ವ ಹಿಂದೂ ಪರಿಷತ್ ಸೇರಿದಂತೆ ಅನೇಕ ಹಿಂದೂ ಪರ ಸಂಘಟನೆಗಳು ಈ ಕುರಿತು ಕಳವಳ ಹೊರಹಾಕಿ ಪ್ರತಿಭಟಿಸಿದವು. ಇನ್ನು ಇಂದು ಪ್ರಹ್ಲಾದ್ ದಾಸ್ ಎಂದು ಗುರುತಿಸಲ್ಪಡುವ ಕೃಷ್ಣ ಭಕ್ತ ಅಂದು ತಮ್ಮ ಬಾಲ್ಯಾವಸ್ಥೆಯಲ್ಲಿದ್ದಾಗಲೇ ಕೃಷ್ಣನ ಭಕ್ತಿಗೀತೆಯನ್ನ ರಚಿಸಿ ಸೋವಿಯತ್ ಕೃಷ್ಣ ಭಕ್ತರ ಬಂಧ ಮುಕ್ತಿಗೆ ಒತ್ತಾಯಿಸಿದ್ದರು. ಇದು ಆ ಕಾಲದಲ್ಲಿ ದೊಡ್ಡ ಮಟ್ಟಿನಲ್ಲಿ ಸದ್ದು ಮಾಡಿತ್ತು. ಅಲ್ಲದೆ ಅಂದಿನ ಸೋವಿಯತ್ ರಷ್ಯಾ ಅಧ್ಯಕ್ಷ
ಮಿಖಾಯಲ್ ಗೊರ್ಬಚೇವೋ ಮೇಲೆ ಸಾಕಷ್ಟು ಅಂತಾರಾಷ್ಟ್ರೀಯ ಒತ್ತಡ ನಿರ್ಮಾಣವಾಗುವಂತೆ ಮಾಡಿತ್ತು. ಇದೆಲ್ಲದರ ಪರಿಣಾಮ ಎನ್ನುವಂತೆ 1989ರಲ್ಲಿ ಜೈಲಿನಲ್ಲಿದ್ದ ಎಲ್ಲ ರಷ್ಯನ್ ಕೃಷ್ಣ ಭಕ್ತರನ್ನ ಬಿಡುಗಡೆ ಮಾಡಲಾಯಿತು. ಜೊತೆಗೆ ಇಸ್ಕಾನ್ ಸಂಸ್ಥೆಯನ್ನ ರಷ್ಯಾದಲ್ಲಿ ಅಧಿಕೃತವಾಗಿ ನೋಂದಣಿ ಮಾಡಲಾಯಿತು. ಸ್ನೇಹಿತರೆ, ಇಲ್ಲಿಗೆ ಎಲ್ಲವೂ ಸುಖಾಂತ್ಯವಾಯಿತು ಅಂತ ಅಂದುಕೊಳ್ಳಲಾಗಿತ್ತು. ಆದರೆ ಸೋವಿಯತ್ ಒಕ್ಕೂಟ ವಿಘಟನೆಯಾದ 5 ವರ್ಷದಲ್ಲಿ ಇಸ್ಕಾನ್ಗೆ ಮತ್ತೆ ಕಂಟಕ ಶುರುವಾಗುತ್ತೆ. ರಷ್ಯಾದ ಸಂಪ್ರದಾಯವಾದಿ ಕ್ರೈಸ್ತ ಚರ್ಚು ಇಸ್ಕಾನ್ ಪರಂಪರೆಯನ್ನ ಸುಳ್ಳು ಧರ್ಮ ಎಂದು ಕರೆಯಿತು. ಇನ್ನು 1997ರಲ್ಲಿ ರಷ್ಯಾ ಸರ್ಕಾರ ತಂದ ಅಧಿಕೃತ ರಷ್ಯನ್ ಧರ್ಮಗಳ ಕಾಯ್ದೆಯಲ್ಲಿ ಹಿಂದೂ ಹಾಗೂ ಇಸ್ಕಾನ್ ಪರಂಪರೆಯನ್ನ ಹೊರಗಿಡಲಾಯಿತು. ಆ ಮೂಲಕ ಹಿಂದೂ ಧರ್ಮಕ್ಕೆ ವಿದೇಶಿ ಧರ್ಮದ ರೀತಿ ಅವಕಾಶ ಕಲ್ಪಿಸಲಾಗುವುದು ಅಂತ ತಿಳಿಸಿತು. ರಷ್ಯಾ ಸರ್ಕಾರದ ಈ ನಿರ್ಧಾರ ರಷ್ಯಾದಲ್ಲಿ ಹಿಂದೂ ಧರ್ಮೀಯರ ಹಕ್ಕುಗಳಿಗೆ ಚ್ಯುತಿ ತಂದಿತು. ಇದರ ಪರಿಣಾಮ ಎನ್ನುವಂತೆ 2004ರಲ್ಲಿ ಮಾಸ್ಕೋದಲ್ಲಿ ಮಂದಿರವೊಂದನ್ನ ಏಕಾಏಕಿ ಕೆಡವಿ ಹಾಕಲಾಯಿತು. 2011ರಲ್ಲಿ ರಷ್ಯಾದ ಪುಟಿನ್ ಸರ್ಕಾರ ಮತ್ತೊಮ್ಮೆ ಭಗವದ್ಗೀತೆಯನ್ನ ರಷ್ಯಾದಲ್ಲಿ ನಿಷೇಧಿಸಿತು. ಇದು ಭಾರತದಲ್ಲಿ ದೊಡ್ಡ ಮಟ್ಟದಲ್ಲಿ ರಷ್ಯಾ ವಿರುದ್ಧ ಆಕ್ರೋಶ ವ್ಯಕ್ತವಾಗುವಂತೆ ಮಾಡಿತು. ಖುದ್ದು ಸಂಸತ್ನಲ್ಲಿ ವಿಷಯ ಪ್ರತಿಧ್ವನಿಸಿತು. ಅಂದಿನ ಮನಮೋಹನ್ ಸಿಂಗ್ ಸರ್ಕಾರ ಈ ಕುರಿತು ಮಾಸ್ಕೋಗೆ ತನ್ನ ಪ್ರತಿಭಟನೆಯನ್ನ ಸಲ್ಲಿಸಿತು. ಹೀಗೆ ರಾಜಕೀಯ ಗುದ್ದಾಟದ ನಡುವೆ ವಿಷಯ ಕೋರ್ಟ್ ಮೆಟ್ಟಿಲೇರಿತು. ರಷ್ಯನ್ ಕೋರ್ಟ್ ಅಂತಾರಾಷ್ಟ್ರೀಯ ಒತ್ತಡದ ಹಿನ್ನೆಲೆಯಲ್ಲಿ ನಿಷೇಧವನ್ನ ರದ್ದು ಮಾಡುತ್ತೆ. ಹಾಗಂತ ಈ ನಿಷೇಧದ ತೂಗುಗತ್ತಿ ಸಂಪೂರ್ಣವಾಗಿ ತೊಡೆದು ಹೋಗಿರಲಿಲ್ಲ. ಆಗಾಗ ನಿಷೇಧ ಹೇರುವುದು ತೆಗೆಯುವುದು ನಡೆದೇ ಇತ್ತು. ಸ್ನೇಹಿತರೆ, ರಷ್ಯಾ ಹಾಗೂ ಹಿಂದೂಗಳ ಸಂಬಂಧ ಇವತ್ತಿನದ್ದಲ್ಲ ಎನ್ನುವ ಮಹತ್ವದ ಸಾಕ್ಷ್ಯ ಕೂಡ ಇತ್ತೀಚೆಗೆ ಸದ್ದು ಮಾಡ್ತಿದೆ. ಖುದ್ದು ಪ್ರಧಾನಿ ಮೋದಿ ಇದನ್ನ ಹೊರಹಾಕಿದ್ದಾರೆ. ರಷ್ಯಾದ ದಕ್ಷಿಣದಲ್ಲಿರುವ ಆಸ್ಟ್ರಾಖಾನ್ ಎನ್ನುವ ಪಟ್ಟಣದಲ್ಲಿ ರಷ್ಯನ್ ಹಿಂದೂಗಳು ನೆಲೆ ನಿಂತ ಜಾಗ ಎಂದು ಗುರುತಿಸಲಾಗುತ್ತೆ. ಇಂದಿನ ಅಫ್ಘಾನಿಸ್ತಾನದ ರಾಜಧಾನಿ ಕಾಬೂಲ್ನಿಂದ 2500 ಕಿಲೋಮೀಟರ್ ದೂರದಲ್ಲಿರುವ ಈ ನಗರ ಕ್ಯಾಸ್ಪಿಯನ್ ಸಮುದ್ರದ ದಡದಲ್ಲಿದೆ. ಹೀಗಾಗಿ ಇಲ್ಲಿ ದೊಡ್ಡ ಮಟ್ಟದಲ್ಲಿ ವ್ಯಾಪಾರ ವ್ಯವಹಾರ ನಡೆಯುತ್ತಿತ್ತು. ಇದನ್ನ ಆಗಿನ ಕಾಲದಲ್ಲಿ ಹಿಂದೂ ಸ್ಟೇಟ್ ಎಂದೇ ಕರೆಯಲಾಗುತ್ತಿತ್ತಂತೆ. ಫೆಡ್ರಿಕ್ ಡೇ ಎಂಬ ಲೇಖಕ ಬರೆದಿರುವ ಪುಸ್ತಕದಲ್ಲಿ ಉಲ್ಲೇಖಿಸಿರುವಂತೆ 17-18ನೇ ಶತಮಾನದಲ್ಲಿ ದೊಡ್ಡ ಸಂಖ್ಯೆಯಲ್ಲಿ ಮಾರ್ವಾಡಿಗಳು, ಗುಜರಾತಿಗಳು ವ್ಯಾಪಾರ ಮಾಡಲು ಇಲ್ಲಿಗೆ ಬಂದು ನೆಲೆಸಿದ್ದರು ಎನ್ನಲಾಗಿದೆ. ಈ ವ್ಯಾಪಾರಿಗಳೆಲ್ಲ ಅಂದಿನ ರಷ್ಯನ್ ದೊರೆ ಪೀಟರ್ ದಿ ಗ್ರೇಟ್ ಜೊತೆ ಅತ್ಯುತ್ತಮ ಬಾಂಧವ್ಯ ಹೊಂದಿದ್ರಂತೆ. ಇದೇ ಕಾರಣಕ್ಕಾಗಿಯೇ ಇಡೀ ಆಸ್ಟ್ರಾಖಾನ್ನಲ್ಲಿ ಅತ್ಯಂತ ಕಡಿಮೆ ತೆರಿಗೆ ಪಾವತಿಸುತ್ತಿದ್ದರಂತೆ. ಜೊತೆಗೆ ರಷ್ಯನ್ ಹಿಂದೂಗಳು ಸ್ಥಳೀಯ ರಷ್ಯನ್ ಅಥಾರಿಟಿ ಜೊತೆ ಸೇರಿ ಅಲ್ಲೊಂದು ಹೌಸ್ ಆಫ್ ಇಂಡಿಯಾ ಕಟ್ಟಡ ಕಟ್ಟಿದ್ದರು. ಇದೇ ಸ್ಥಳಕ್ಕೆ ಇತ್ತೀಚೆಗೆ ಪ್ರಧಾನಿ ಮೋದಿ ಕೂಡ ಭೇಟಿ ನೀಡಿ ಬಂದಿದ್ದಾರೆ. ಇನ್ನು ಈ ಆಸ್ಟ್ರಾಖಾನ್ನ ವಿಶೇಷತೆ ಎಂದರೆ ಇಲ್ಲಿಯ ಸ್ಥಳೀಯ ಹೆಸರುಗಳು ಹಿಂದೂ ರಷ್ಯನ್ ಸಂಯೋಜನೆಯೊಂದಿಗೆ ಗಮನ ಸೆಳೆಯುತ್ತವೆ. ಇನ್ನು ಈ ಆಸ್ಟ್ರಾಖಾನ್ನಲ್ಲಿ 1746ರಲ್ಲಿ ಹಿಂದೂ ಮಂದಿರವನ್ನ ಸಹ ನಿರ್ಮಿಸಲಾಗಿತ್ತು. ಈ ಮಂದಿರದ ಪೂಜಾ ಉಸ್ತುವಾರಿಯನ್ನ 12 ಮಂದಿ ಸಾಧು ಸಂತರು ನೋಡಿಕೊಳ್ತಾ ಇದ್ರು ಎನ್ನಲಾಗಿದೆ. ಇನ್ನು ಕೇವಲ ಈ ಅಂಶಗಳ ಆಧಾರದ ಮೇಲೆ ರಷ್ಯನ್ ಪೂರ್ವಜರು ಹಿಂದೂಗಳು ಅಂತ ಹೇಳಲು ಸಾಧ್ಯವಿಲ್ಲ. ಇದೆಲ್ಲ 17-18ನೇ ಶತಮಾನದ ವಿಚಾರ. ಆದರೆ ಋಗ್ವೇದದಲ್ಲಿ ಬರುವ ಶ್ಲೋಕವೊಂದು ರಷ್ಯಾದ ನದಿಯೊಂದರ ಹೆಸರನ್ನ ಉಲ್ಲೇಖಿಸುತ್ತದೆ. ಅದೇ ರಾಸ. ಸಾಮಾನ್ಯವಾಗಿ ರಾಸ ಎಂದರೆ ಮೃದು, ತಿಳಿ, ತೇವಾಂಶದಿಂದ ಕೂಡಿದ್ದು ಎಂದರ್ಥ. ಅಂತೆಯೇ ರಷ್ಯನ್ ಭಾಷೆಯಲ್ಲಿ ತೇವಾಂಶದಿಂದ ಕೂಡಿರೋದಕ್ಕೆ ವೋರಸ್ ಅಥವಾ ಅರಸ್ ಎಂದು ಹೇಳಲಾಗುತ್ತೆ. ಹೀಗಾಗಿ ಆ ದೊಡ್ಡ ನದಿಯೇ ವೋಲ್ಗಾ ನದಿ ಎಂದು ಹೇಳಲಾಗಿದೆ. ಇದಕ್ಕಾಗಿ ಋಗ್ವೇದದಲ್ಲಿ ಕಥೆಯೊಂದಿದೆ. ಇದಲ್ಲದೆ ವೋಲ್ಗಾ ನದಿಯ ಆಚೆ ಇರುವ ಅನೇಕ ಕಣಿವೆ ಪರ್ವತಗಳ ಹೆಸರಿನ ಹೋಲಿಕೆಗಳು ಋಗ್ವೇದದಲ್ಲಿ ಕಂಡುಬರುತ್ತವೆ. ಇನ್ನು ರಷ್ಯನ್ ಭಾಷೆಯಲ್ಲಿ ವೇದಕ್ಕೆ ಹೋಲುವ ಅನೇಕ ಶಬ್ದಗಳು ಕಂಡುಬರುತ್ತವೆ. ಉದಾಹರಣೆಗೆ ವೇದ್, ವೇದತ್ ಮುಂತಾದ ಪದಗಳು ಕಾಣಸಿಗುತ್ತವೆ. ಇವುಗಳ ಅರ್ಥ ಕೂಡ ಜ್ಞಾನ ಎಂದೇ ಆಗಿದೆ. ಆದರೆ ಈ ವಾದಕ್ಕೆ ಯಾವುದೇ ವೈಜ್ಞಾನಿಕ ಪುರಾವೆಗಳಿಲ್ಲ. ಇನ್ನು ರಷ್ಯಾದಲ್ಲಿ ಸಿಂಧೂ ನದಿಯ ನಾಗರಿಕತೆಗೆ ಸಂಬಂಧಿಸಿದ ಪುರಾತತ್ವ ಸಾಕ್ಷ್ಯವೂ ಸಿಕ್ಕಿದೆ. ರಷ್ಯಾದ ಸಿಂಟಾಸ್ಟಾ ಪ್ರಾಂತ್ಯದಲ್ಲಿ 1980ರ ದಶಕದಲ್ಲಿ ನಡೆದ ಉತ್ಖನನದ ವೇಳೆ ಈ ಪುರಾತತ್ವ ಆಧಾರಗಳು ದೊರೆತಿವೆ. ಹರಪ್ಪ, ಮೊಹೆಂಜೋದಾರೋದಲ್ಲಿ ಸಿಕ್ಕಿರುವಂತೆ ಇಲ್ಲಿಯೂ ಪಟ್ಟಣದ ಅವಶೇಷಗಳು ಕಂಡಿದ್ದು ಹಲವು ಹೋಲಿಕೆಗಳು ಇಂಡೋ ಆರ್ಯನ್ ಶೈಲಿಯನ್ನ ಹೋಲುತ್ತವೆ. ಋಗ್ವೇದದಲ್ಲಿ ಉಲ್ಲೇಖಿಸಿರುವಂತೆ ವೃತ್ತಾಕಾರದಲ್ಲೇ ಮನೆಗಳು, ಕಟ್ಟಡಗಳು ಕಂಡುಬಂದಿವೆ. ಅಲ್ಲದೆ ಮೃತರ ಅಂತ್ಯ ಸಂಸ್ಕಾರವೂ ಸಹ ಆರ್ಯನ್ ಶೈಲಿಯನ್ನೇ ಹೋಲುತ್ತವೆ. ಇನ್ನು ಸಿಂಟಾಸ್ಟದಿಂದ 1000 ಕಿಲೋಮೀಟರ್ ದೂರದಲ್ಲಿರುವ ಸ್ಟರಾಯ ಮೈನಾದಲ್ಲಿ ವಿಷ್ಣುವಿನ ವರಾಹ ಅವತಾರದ ಮೂರ್ತಿ ಸಿಕ್ಕಿರುವ ಪ್ರದೇಶದಲ್ಲೇ 7ನೇ ಶತಮಾನಕ್ಕೆ ಸಂಬಂಧಿಸಿದ ದೇವತೆಯ ಪ್ರತಿಮೆಯೂ ಸಿಕ್ಕಿದೆ. ಕೈಯಲ್ಲಿ ಅಸ್ತ್ರ ಹಿಡಿದಿರುವ ಈ ದೇವತೆ ಪದ್ಮಾಸಿತವಾಗಿದ್ದು ಹಿಂದೂ ದೇವತೆಗಳನ್ನೇ ಹೋಲುತ್ತದೆ. ಈ ಪ್ರತಿಮೆಗಳ ಉತ್ಖನನದ ಬಳಿಕ ತಿಳಿದು ಬರುವ ಸತ್ಯವೇನೆಂದರೆ ರಷ್ಯನ್ ದೇವತೆಗಳ ಮೂರ್ತಿಗೂ ಹಿಂದೂ ದೇವತೆಗಳ ಪ್ರತಿಮೆಗಳಿಗೂ ಸಾಕಷ್ಟು ಹೋಲಿಕೆ ಇರುವುದು ಕಂಡುಬರುತ್ತದೆ. ಏನು ಇದಲ್ಲದೆ ರಷ್ಯನ್ ದೇವತೆಗಳು ಹಿಂದೂ ದೇವತೆಗಳ ಹೆಸರಿನೊಂದಿಗೆ ಹಾಗೂ ಅವರ ಕಾರ್ಯದೊಂದಿಗೆ ಹೋಲಿಕೆ ಕಂಡುಬರುತ್ತದೆ.
ಉದಾಹರಣೆಗೆ ರಷ್ಯಾದಲ್ಲಿ ಪೆರುನ್ ಎನ್ನುವ ದೇವತೆ ಇದೆ. ಈ ದೇವತೆ ವಜ್ರಾಯುಧವನ್ನ ಧರಿಸುತ್ತದೆ. ಇದು ನಮ್ಮ ಇಂದ್ರನನ್ನ ಹೋಲುತ್ತದೆ. ವಿಶೇಷ ಅಂದರೆ ಇಂದ್ರ ಕೂಡ ವಜ್ರಾಯುಧ ಹೊಂದಿರ್ತಾನೆ. ಮತ್ತೊಂದು ಸಂಗತಿ ಅಂದ್ರೆ ಋಗ್ವೇದದಲ್ಲಿ ಇಂದ್ರನನ್ನ ಪಾರ್ಜನ್ಯ ಅಂತ ಕರೆಯಲಾಗುತ್ತೆ. ಇದು ಸಹ ಹಲವು ಪ್ರಶ್ನೆಗಳನ್ನ ಹುಟ್ಟುಹಾಕುತ್ತದೆ. ಇನ್ನು ವೇಲಸ್ ಎನ್ನುವ ದೇವತೆಯನ್ನ ಪಾತಾಳ ಲೋಕದ ದೇವತೆ ಎಂದು ಚಿತ್ರಿಸಲಾಗಿದೆ. ಇದು ನಮ್ಮ ಸರ್ಪರಾಜ ವಾಸುಕಿಯನ್ನ ಹೋಲುತ್ತದೆ. ಹೀಗೆ ಅನೇಕ ಸ್ಟಾವಿಕ್ ದೇವತೆಗಳು ಹಿಂದೂ ದೇವತೆಗಳ ನಡುವೆ ಸಾಕಷ್ಟು ಸಾಮ್ಯತೆ ಕಂಡುಬರುತ್ತದೆ. ಇನ್ನು ಸ್ವಸ್ತಿಕ್ ಚಿಹ್ನೆಯೂ ಸಹ ರಷ್ಯನ್ ಭಾಷೆಯಲ್ಲಿ ವ್ಯಾಪಕವಾಗಿ ಬಳಕೆಯಲ್ಲಿದೆ. ಇನ್ನು ಈ ಎಲ್ಲ ಹೋಲಿಕೆಗಳ ಆಧಾರದಲ್ಲಿ ಇದು ಆರ್ಯನರ ವಲಸೆ ಪ್ರಭಾವ ಎಂದು ವಾದಿಸಲಾಗುತ್ತೆ. ಯುರೋಪ್ನಿಂದ ಆರ್ಯನರು ವಲಸೆ ಬಂದವರು ಎನ್ನಲಾಗುತ್ತದೆ. ಆದರೆ ಋಗ್ವೇದದ ಪ್ರಕಾರ ಭಾರತದಿಂದಲೇ ಜನರು ರಷ್ಯಾ, ಇರಾನ್, ಆಫ್ರಿಕಾ ಖಂಡಗಳಿಗೆ ವಲಸೆ ಹೋಗಿರಬಹುದು ಎನ್ನುವ ವಾದವೂ ಇದೆ. ಒಟ್ಟಲ್ಲಿ ಹಿಂದೂ ಪರಂಪರೆಯ ಜಾಡುಗಳು ವಿಶ್ವದ ಹಲವು ಭಾಗಗಳಲ್ಲಿ ಚಾಚಿಕೊಂಡಿರೋದಂತೂ ಸತ್ಯ. ಈ ಬಗ್ಗೆ ನಿಮ್ಗೇನನ್ಸುತ್ತೆ? ಕಾಮೆಂಟ್ ಮಾಡಿ.